ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ನನ್ನ ವ್ಲಾಗ್ನ ನಾನೇ ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ. ನನ್ನ ಮಗನೂ ಕೂಡ ನೋಡ್ತಾ ಇದ್ದಾನೆ. ಈಗ ಕ್ಲೇ ಮಾಡಲ್ ಅಂತ ಬರುತ್ತಲ್ವಾ, ಸೊ ಅದನ್ನು ತಂದು ಕೊಟ್ಟಿದ್ರೆ ನನ್ನ ಮಗಳು ಸ್ಟಾರ್ಟಿಂಗ್ ಮಾಡಿದ್ಲು. ಆಮೇಲೆ ಗಜಾಬಿಜಿ ಮಾಡಿ ಅವಳಿಗೆ ಇಷ್ಟ ಬಂದಂಗೆ ಮಾಡ್ತಾಯಿದ್ದಾಳೆ. ಏನೋ ಮಾಡ್ಕೊಳ್ಳಿ ಬಿಡು ಅಂತ ಬಿಟ್ಬಿಟ್ಟಿದ್ದೀನಿ ನಾನು. ಕಂಡೀಷನ್ ಹಾಕಿದ್ದೀನಿ, ಬಾಯಿಗೆ ಮಾತ್ರ ಏನು ಇಟ್ಕೊಬಾರ್ದು, ತಿನ್ನಬಾರ್ದು ಅಂತ. ಹಾಗೆ ಪಾಪು ಹತ್ರ ಇಡಬಾರ್ದು, ಇವು ಯಾವುದನ್ನು ದೂರ ಇಡಬೇಕು ಅಂತ ಹೇಳಿದ್ದೀನಿ. ಸೊ ಏನೋ ಮಾಡ್ತಾಳೆ ನೋಡಿ, ಎಲ್ಲ ಗಲೀಜು ಮಾಡ್ತಾಳೆ. ನನ್ನ ಮಗ ಅಲ್ಲೇ ಕುತ್ಕೊಂಡು ಆಟ ಆಡ್ಕೊತಾ ಇದ್ದ. ಅವ್ನು ಹಂಗೆ ಕೂತಿರ್ತಾನೆ, ಒಂದು ಸ್ವಲ್ಪ ಕೆಳಗಡೆ ಬೀಳೋದು ಜಾಸ್ತಿ. ಸೊ ನನ್ನ ಮಗಳಿಗೆ ಹೇಳ್ತಾಯಿದ್ದೀನಿ, ಎತ್ತಕ್ಕೆ ಸಾಕಿನ ಅಂತ ಅಂದ್ಬಿಟ್ಟು. ನಾನು ಈ ವಿಡಿಯೋ ಪೂರ್ತಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಸೊ ನನಗೆ ಜಾಸ್ತಿ ಅಡುಗೆ ಮನೆಯಲ್ಲೇ ಕೆಲಸಗಳಿರೋದು. ಸೊ ಈಗ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ, ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಊಟಕ್ಕೆ ಮತ್ತು ಅನ್ನ ಸಾಂಬಾರು ಬೇಡ, ದೋಸೆ ಹಿಟ್ಟೆ ಜಾಸ್ತಿ ಇದೆ, ರಾತ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆಗೆ ಚಟ್ನಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಬಿಡಿಸ್ಕೊತಿದ್ದೆ. ನಿಮ್ಗೆ ನಿಜ ಹೇಳ್ಬೇಕಂದ್ರೆ ನನಗೆ ಕೊಬ್ಬರಿ ಬಿಡ್ಸೋಕ್ಕೆ ಬರೋದೇ ಇಲ್ಲ. ಇಷ್ಟಿಷ್ಟು ಚಿಕ್ಕದಾಗಿ ಬರುತ್ತೆ. ನನಗೆ ಕೊಬ್ಬರಿ ಬಿಡ್ಸೋಕ್ಕೆ ಬರೋಲ್ಲ. ಆದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ದೊಡ್ಡದು ಒಂದು ಸ್ವಲ್ಪ ಬಿಡಿಸ್ಕೊಂಡೆ. ಕೆಲವೊಂದು ತರಕಾರಿ ಕೂಡ ನಂಗೆ ಹಚ್ಚಕ್ಕೆ ಬರೋಲ್ಲ, ಇನ್ನೂ ಕೂಡ ಸರಿಯಾಗಿ ಬರೋಲ್ಲ. ಹಂಗೆ ಹಚ್ತಾಯಿದ್ರೆ ಕಲಿತಾಯಿದ್ರೆ ಬಂದುಬಿಡುತ್ತೆ. ಯಾಕಂದರೆ ಯಾವಾಗಲೂ ಅಷ್ಟೇ, ತರಕಾರಿ ಅಪ್ಪ ಹಚ್ಕೊಡೋರು ಇಲ್ಲ ಅರ್ಶು ಹಚ್ಕೊಡೋರು. ಇವಾಗ ಅರ್ಶಕ್ಕೆ ಟೈಮ್ ಇಲ್ಲದೇ ಇರೋದ್ರಿಂದ ನಾನೇ ಮಾಡ್ಕೊಬೇಕು. ನಿಜ ಅಪ್ಪ ಇದ್ದಾಗ ಎಲ್ಲ ಥರ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ತರಕಾರಿ ಹಚ್ಕೊಟ್ಬಿಡೋದು, ಅಡುಗೆಗೆ ಏನೇನು ಬೇಕೋ ರೆಡಿ ಮಾಡೋದು, ನೆನೆಸಿಟ್ಬಿಡೋದು, ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಎಲ್ಲ ನೆನೆಸಿಟ್ಬಿಡೋದು ಎಲ್ಲ ಮಾಡಿಬಿಡ್ತಾಯಿದ್ರು ಅಪ್ಪ. ನಾನಂತೂ ತುಂಬ ಯಾವಾಗಲೂ ನೆನೆಸ್ಕೊತಾನೆ ಇರ್ತೀನಿ ಅಪ್ಪನ. ಒಂದೊಂದು ಸರಿ ತೀರಾ ಅಳು ಬಂದುಬಿಡುತ್ತೆ ನನಗೆ, ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು. ನಾನು ಅಪ್ಪ ಹೇಳಿದ್ದು ಒಂದೇ ಮಾತು, ನೀವು ಚೆನ್ನಾಗಿರ್ರಿ, ಖುಷಿಯಾಗಿರ್ರಿ ಅಂತ ಹೇಳಿದರು. ಅವ್ರ ನೆನಪಲ್ಲೇ ಖುಷಿಯಾಗಿ ಚೆನ್ನಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಚಟ್ನಿ ಮಾಡ್ಕೊತಿದ್ದೀನಿ. ಕೊತ್ತಂಬರಿ ತುಂಬ ಬಾಡೋಗಿತ್ತು, ಅದಕ್ಕೆ ಕೊತ್ತಂಬರಿ ಹಾಕಿಲ್ಲ. ಸೊ ಈರುಳ್ಳಿ, ಮೆಣಸಿನ್ಕಾಯಿ, ಕೊಬ್ಬರಿ, ಕಡಲೆಪಪ್ಪು, ಕಡಲೆಬೀಜ, ಹುಣಸೆಹಣ್ಣು ಇಷ್ಟು ಹಾಕಿ ಮಾಡಿದ್ದೀನಿ. ಕಲರ್ ಇಲ್ಲ ಅಂದ್ಕೊಬೇಡಿ, ನಾನು ಕಡಲೆಪಪ್ಪು ಕಡಲೆಬೀಜ ಜಾಸ್ತಿ ಹಾಕಿರೋದಕ್ಕೆ ಚಟ್ನಿ ಕಲರ್ ಬಂದಿಲ್ಲ. ಹಾಗೆ ದೋಸೆ ಈ ರೀತಿ ಬಂದು ಫಸ್ಟ್ ದೋಸೆ, ಆಮೇಲೆ ದೋಸೆ ಚೆನ್ನಾಗಿ ಬಂತು. ಈಗ ನನ್ನ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ. ಅವಳು ಯಾವಾಗಲೂ ಪಾಪು ನೋಡಿಕೊಂಡೆ, ಮೀನ್ಸ್ ಮೊಬೈಲ್ ನೋಡಿಕೊಂಡೆ ಅವಳು ದೋಸೆ ತಿನ್ನೋದು. ನನ್ನ ಮಗ ಆಡ್ಕೊಂಡಿದ್ದಾನೆ ಹಾಲಲ್ಲಿ, ಮಲ್ಕೊಂಡಿದ್ದಾನೆ. ಅವನು ಆಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟ ಅವನೇ. ಮಗುನ ಜಾಸ್ತಿ ಎತ್ಕೊಳ್ಳಲ್ಲ ನಾನು, ಹಾಲು ಕುಡಿಸುವಾಗ ಮಾತ್ರ ಎತ್ಕೊಳ್ಳೋದು. ಇನ್ನೆಲ್ಲ ಕೆಳಗಡೆ ಹಾಕ್ಬಿಡ್ತೀನಿ ಆಟ ಆಡೋಕ್ಕೆ. ಯಾವಾಗಾದರೂ ತುಂಬ ಹತ್ತಾಗ ಮಾತ್ರ ಎತ್ಕೊತೀನಿ. ಸೊ ಮಧ್ಯಾಹ್ನ ದೋಸೆ ಆಯಿತು. ಇವಾಗ ಸಾಯಂಕಾಲ ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ಯಾಕೆ ಅಂತಂದರೆ ಪಾಪು ಒಂದು ಸ್ವಲ್ಪ ಕೆಮ್ತಾ ಇದ್ದ, ಅವನು ಒಂಥರ ಕಫ ಇದ್ದಂಗಿತ್ತು. ಅದಕ್ಕೆ ಹಾಸ್ಪಿಟ್ಲಿಗೆ ಬಂದು ತೋರಿಸಿದ್ವಿ. ಡಾಕ್ಟ್ರು ಏನಿಲ್ಲ, ಒಂದು ಸಿರಪ್ ಕೊಡ್ತೀನಿ, ಕೆಮ್ಮುದು ಕಫದು ಸರಿ ಹೋಗುತ್ತೆ ಅಂದರು. ಅದಾದಮೇಲೆ ಹರ್ಷು ಇದು ಕೊಡ್ತಾಯಿದ್ದಾರೆ, ಒಂದು ಚಿಕ್ಕ ಪಾರ್ಟಿ ಥರ. ನಮಗೇನು ಬೇಕೋ, ನೀವೇನು ಬೇಕೋ ತಿನ್ನಿ, ಪಿಜ್ಜಾ ತಿನ್ನೋಣ ಅಂತ ಕರ್ಕೊಂಬಂದಿದ್ದಾರೆ. ಸೊ ಔಟ್ಸೈಡ್ ಪಿಜ್ಜಾ ನಾವು ತಿಂತಾಯಿರ್ತೀವಿ ಯಾವಾಗಾದರೂ. ವೀಕ್ಲಿ ಒನ್ ಟೈಮ್, ಒಂದೊಂದು ಸರಿ ಬೇಡ ಅಂತ ಮಿಸ್ಸು ಮಾಡ್ಕೊತೀವಿ. ಇಲ್ಲಿಗೆ ಬರ್ತಾಯಿರ್ತೀವಿ ಅವಾಗವಾಗ ನಾವು. ಸೊ ನನ್ನ ಮಗಳು ಕೂಡ ನನಗೂ ಪಿಜ್ಜಾ ಬೇಕು ಅಂತ ಇದ್ಲು. ನಿನಗೆ ಪಿಜ್ಜಾ ಎಲ್ಲ ಬೇಡ ಅಂತ ಹೇಳಿ ಅವಳಿಗೆ ಐಸ್ ಕ್ರೀಮು, ಅವಳಿಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಕೃತಿಕ್ಷಾಗೆ. ಸೊ ಸ್ಟ್ರಾಬೆರಿ ಐಸ್ ಕ್ರೀಮ್ ಅವಳಿಗೆ, ಮತ್ತು ಜ್ಯೂಸು, ಮ್ಯಾಂಗೋ ಜ್ಯೂಸು. ಆಮೇಲೆ ನಮಗೆ ಪಿಜ್ಜಾ ಮತ್ತು ಸೋಡಾ, 2 ಸೋಡಾ ತರಿಸ್ಕೊಂಡ್ವಿ. ಮತ್ತು ಇದು ಫ್ರೆಂಚ್ ಫ್ರೈ, ಆಲೂಗಡ್ಡೆ ಫ್ರೈ. ಸೊ ಅದು ನನ್ನ ಮಗಳು ತಿಂತಾಳೆ. ಸೊ ಇಷ್ಟು ಆರ್ಡ್ರ್ ಮಾಡಿಕೊಂಡು ಸಿಂಪಲ್ಲು, ಹರ್ಷಿಗೆ ಸ್ಯಾಲ್ರಿ ಬಂದಿರೋದಕ್ಕೆ ಸಿಂಪಲ್ ಒಂದು ಚಿಕ್ಕ ಪಾರ್ಟಿ. ಇಷ್ಟಕ್ಕೂ ನಾವು ದುಡ್ಡು ಖರ್ಚು ಮಾಡಲಿಲ್ಲ ಅಂತಂದರೆ, ನಮ್ಮ ಹ್ಯಾಪಿನೆಸ್ಗೋಸ್ಕರ ಸ್ವಲ್ಪ ಖರ್ಚು ಮಾಡಬೇಕು. ಇಲ್ಲಾಂತಂದರೆ ಎಲ್ಲ ಕೂಡಿಕ್ಕೆ ಏನಾಗುತ್ತೆ ಜೀವನದಲ್ಲಿ, ಇನ್ಯಾರೋ ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಾನು ಡೈರೆಕ್ಟಾಗಿ ನಮ್ಮ ಅಪ್ಪ ಅಮ್ಮ ವಿಷಯದಲ್ಲೇ ನೋಡ್ಬಿಟ್ಟಿದ್ದೀನಿ. ಅವ್ರು ಏನೂ ತಿಂದಿರ, ಎಲ್ಲಿಗೂ ಹೋಗ್ದಿರ, ಏನೂ ಖರ್ಚು ಮಾಡ್ದಿರ, ಅವ್ರಿಗೂ ಏನೂ ತೊಗೊಂಡಿರ ಎಲ್ಲ ಎತ್ತಿಟ್ಟರು.
ಕೊನೆಗೆ ಅದು ಯಾರಿಗೂ ಹೊಟ್ಟೋಯ್ತು, ಮೋಸ ಆಗಿ ಹೊಟ್ಟೋದ್ರು. ಅವ್ರು ಚೆನ್ನಾಗಿ ಬದುಕಿದ್ರು, ಇವ್ರು ಚೆನ್ನಾಗಿ ಬದುಕಲಿಲ್ಲ. ಕೊನೆಗೆ ನಮ್ಮ ಅಪ್ಪ ಏನು ಮಾತು ಹೇಳಿದ್ರು ಆತ, ನೀವಾದರೂ ಚೆನ್ನಾಗಿ ಬದುಕಿ, ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ ಅಂತಂದರು. ಆ ಮಾತಲ್ಲಿ ಅವರು ಒಳಗಿನ ನೋವು ನನಗೆ ಗೊತ್ತಾಯಿತು. ಇದಾದಮೇಲೆ ಓದ್ಕೊಂಡೆ ಸ್ವಲ್ಪ. ಈಗ ನನ್ನ ಮಗಳದು ಇದು ಲಾಸ್ಟ್ ಡೇ ಆಫು ಸಮ್ಮರ್ ಕ್ಯಾಂಪು. ಸೊ ಇವತ್ತೇ ಲಾಸ್ಟ್ ಡೇ ಅವಳಿಗೆ ಸಮ್ಮರ್ ಕ್ಯಾಂಪು. ಇನ್ನೂ ಇರಲ್ಲ, ಅವಳು ಹೋಗೋಕ್ಕಾಗಲ್ಲ ಸ್ಕೂಲ್ಗೆ. ಲಾಸ್ಟ್ ಡೇ ಏನೇನು ಗೇಮ್ ಮಾಡಿಸಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿಸಿದ್ರು. ಮಕ್ಕಳೆಲ್ಲ ಚೆನ್ನಾಗಿ ಆಟಾಡ್ತಾಯಿದ್ರು ನೀರಲ್ಲಿ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಿರೋದು ಇದೊಂದು ವೀಡಿಯೋ ಕ್ಲಿಪ್ಪು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅವಳು ಮಿಸ್ ಆಗ್ತಾಳೆ. ಆಮೇಲೆ ಇನ್ನೊಂದು ವಿಚಾರ, ಕಮೆಂಟಲ್ಲಿ ಕೇಳಿದ್ರಲ್ವ, CTT ಕಾಲ್ ಫಾರ್ಮ್ ಆಗಿದೆ, ನೀವು ಆಗಲಿಲ್ವ ಅಪ್ಲೈ ಅಂತಂದರು. ನಾನು ಇನ್ನೂ CTT ಅಪ್ಲೈ ಮಾಡಿಲ್ಲ. ಏನು ಅಂತಂದರೆ ಅಮೌಂಟ್ ಬಗ್ಗೆನೇ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಎಕ್ಸಾಮ್ ಕಟ್ಟೋಕ್ಕೂ ಅಮೌಂಟ್ ಇಲ್ಲ. ಇರೋ ಅಮೌಂಟು ಈ ತಿಂಗಳೆಲ್ಲ ನಡೆಸಬೇಕು, ಮೇಂಟೈನ್ ಮಾಡಬೇಕು. ಇವಾಗ ತಕ್ಷಣ ಮಗುಗೆ ಏನಾದರೂ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ ಏನಾದರೂ ತರಬೇಕು ಅಂತಂದರೆ, ದಿನಸಿಗೋ ಹಾಲು ಪ್ಯಾಕೆಟ್ಗೋ ಏನಾದರೂ ಬೇಕು ಅಂತಂದರೆ ಅಮೌಂಟ್ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಾನು CTT ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಎಕ್ಸಾಮ್ ಕಟ್ಟಿಲ್ಲ. ಕೇಳಿದೆ ಹರ್ಷುಗೆ, ಕಟ್ಬಿಡೋಣ ಅಂತ ಅಂದ್ಬಿಟ್ಟು, ಇನ್ನೂ ಟೈಮ್ ಇದೆಯಲ್ಲ, ವೆಯ್ಟ್ ಮಾಡು ಒಂದೊಂದು ಸ್ಯಾಲ್ರಿ ಆಗೋವರೆಗೂ ಅಂತ ಹೇಳಿದ್ರು. ಒಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡೋವರೆಗೂ ವೆಯ್ಟ್ ಮಾಡು, ಅರ್ಜೆಂಟ್ ಪಡಬೇಡ, ಕೈಯಲ್ಲಿ ಅಮೌಂಟ್ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ನೋಡಿ ನಮ್ಮ ಪರಿಸ್ಥಿತಿ ಹೆಂಗೆ ಹೋಗಿದೆ ಅಂದರೆ, ಎಕ್ಸಾಮ್ಗೆ ಅಮೌಂಟ್ ಕಟ್ಟರೆ ಈ ಮಂತೆಲ್ಲ ಲೀಡ್ ಮಾಡೋಕ್ಕಾಗಲ್ಲ. ಇಲ್ಲ ಎಕ್ಸಾಮ್ ಕಟ್ಟಲಿಲ್ಲ ಅಂತಂದರೆ ನನಗೆ ಅದೇ ಟೆನ್ಷನ್, ಅಯ್ಯೋ ಎಕ್ಸಾಮ್ ಕಟ್ಟಲಿಲ್ಲಲ್ಲ, ಏನಾಗ್ಬಿಡುತ್ತೋ ಏನೋ, ಮತ್ತೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು. ಸೊ ಅದಕ್ಕೆ ಸೇವಿಂಗ್ಸ್ ಅನ್ನೋದು ಇರಬೇಕು. ಈ ಸರಿ ಸೇವಿಂಗ್ಸೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ, ತುಂಬ ಖರ್ಚಾಗ್ತಾಯಿದೆ. ಈಗ ಹರ್ಷು ಕೂಡ ಇದಕ್ಕೆ ಹೋಗ್ತಾಯಿದ್ದಾರಲ್ವ, ಜಾಬ್ಗೆ ಹೋಗ್ತಾಯಿದ್ದಾರಲ್ವ, ಅವ್ರಿಗೆ ಪೆಟ್ರೋಲ್ ಖರ್ಚಿಗೆ ಅಮೌಂಟ್ ಅಡ್ಜಸ್ಟ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸದ್ಯಕ್ಕೆ ಸ್ಯಾಲ್ರಿ ಬರೋವರೆಗೂ, ನೆಕ್ಸ್ಟ್ ಸ್ಯಾಲ್ರಿ ಬರೋವರೆಗೂ ನಾವೇ ಅಡ್ಜಸ್ಟ್ ಮಾಡ್ತಾ ಇರಬೇಕು. ತುಂಬ ಸ್ವಲ್ಪ ಖರ್ಚುಗಳಿದ್ದಾವೆ. 2 ಮಕ್ಕಳಿದೆ ಅಂದರೆ ಖರ್ಚುಗಳು ಇಲ್ಲದೇ ಇರುತ್ತಾ, ನಿಮಗೆ ಗೊತ್ತಿಲ್ಲದೇ ಇರುತ್ತಾ, ತುಂಬ ಕಷ್ಟ. ಆ್ಯಕ್ಚುಲಿ ಮಕ್ಕಳಿದ್ದಾರೆ ಅಂದರೆ ನಾವು ಎಷ್ಟೇ ದುಡಿದ್ರೂ ಸಾಕಾಗಲ್ಲ ಅವ್ರ ಫ್ಯೂಚರ್ಗೋಸ್ಕರ. ಸೊ ಹೀಗಾಗಿ ನಾನು ಎಕ್ಸಾಮ್ ಕಟ್ಟಿಲ್ಲ. ಇಂಥ ಪರಿಸ್ಥಿತಿ ಮುಂದಕ್ಕೆ ನಾನು ಬರ್ಸ್ಕೊಳ್ಳೋದು ಬೇಡ, ಸೇವಿಂಗ್ಸ್ ಮಾಡ್ತೀನಿ, ನಾನು ಖಂಡಿತ ಮಾಡ್ತೀನಿ. ಈ ತಿಂಗಳಿಂದ ಸೇವಿಂಗ್ಸ್ ಮಾಡ್ತೀನಿ. ಹಸ್ಬೆಂಡ್ ಸ್ಯಾಲ್ರಿ ಬರಲಿ, ಅಮ್ಮಂದು ಬರಲಿ, ಯಾವುದೇ ಬರಲಿ, ನಾನು ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೇವಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಸೇವಿಂಗ್ಸ್ ಮಾಡಿ ನೋಡಿ. ಇವತ್ತಿಗೆ ನಾನು ಸೇವಿಂಗ್ಸ್ ಮಾಡಿಬಿಟ್ಟಿದ್ದರೆ ಇಷ್ಟೊತ್ತಲ್ಲಿ ನಾನು CTT ಎಕ್ಸಾಮ್ ಕಟ್ಬಿಡ್ತಾಯಿದ್ದೆ. ಈ ಸರಿ ನಾನು ಪಾಸ್ ಆಗಿದ್ರೆ ಮಾತ್ರ ಬಿಡೋಲ್ಲ. ಯಾಕಂತಂದರೆ ನನಗೆ ಬೇಜಾರಾಗ್ಬಿಟ್ಟಿದೆ. ನನಗೆಲ್ಲ ಗೊತ್ತಿತ್ತು, ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅಂತ. ನಾನು ಪ್ರಾಕ್ಟೀಸ್ ಇನ್ನೂ ಜಾಸ್ತಿ ಮಾಡಬೇಕಿತ್ತು. MCQ ಕ್ವಶನ್ನು ನಾನೇ ಮಾಕ್ ಟೆಸ್ಟ್ ಎಲ್ಲ ಮಾಡ್ಕೊಬೇಕಾಗಿತ್ತು, ಅದು ಮಾಡ್ಕೊಂಡಿಲ್ಲ. ಅದೇ ನನ್ನ ಮಿಸ್ಟೇಕು. ಈ ಸರಿ ನಾನು ಮಾತ್ರ ಮಾಡ್ಕೊಳ್ಳಲ್ಲ. ನಾನು ನಿಜವಾಗ್ಲೂ ನಾನು ಓದಬೇಕು, ಬರೀಬೇಕು, ಮಾಡಬೇಕು ಅಂದ್ಕೊಳ್ತಿರೋದು ಮಕ್ಕಳಿಗೋಸ್ಕರ, ಅವ್ರು ಒಳ್ಳೆ ಭವಿಷ್ಯಕ್ಕೋಸ್ಕರ, ಅವ್ರ ಎಜುಕೇಷನ್ಗೋಸ್ಕರ ನಾನು ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ.